the Lord. ದೇವರಿಗೆ ಸ್ತೋತ್ರವಾಗಲಿ. Hallelujah. Hallelujah. Yesterday we learned about how to fulfill the promises that we have made unto God. ನಾವು ದೇವರಿಗೆ ಮಾಡಿದಂತ ವಾಗ್ದಾನಗಳನ್ನ ಅಥವಾ ಒಡಂಬಡಿಕೆ ಹರಕೆಗಳನ್ನ ಸಮರ್ಪಿಸುವುದು ಪೂರ್ಣಗೊಳಿಸುವುದು ಹೇಗೆ ಎಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ. So then today let's move forward. ಈ ದಿವಸ ಅದರ ಮುಂದಿನ ಭಾಗವನ್ನ ನಾವು ನೋಡ್ಕೊಳ್ಳೋಣ. To learn the promises given by God. ದೇವರಿಂದ ನಮಗೆ ಕೊಡಲ್ಪಟ್ಟಂತಹ ವಾಗ್ದಾನಗಳನ್ನ ನೆರವೇರಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. Do you remember the promise given on 1st Jan 2021? ಅಂದ್ರೆ ಈ ವರ್ಷ 2021 ಜನವರಿ 1ನೇ ತಾರೀಕು ನಮಗೆಲ್ಲರಿಗೂ ಸಿಕ್ಕಂತ ವಾಗ್ದಾನ ಎಲ್ರಿಗೂ ನೆನಪಿದೆಯಾ? When we see promises, ನಾವು ದೇವರ ವಾಗ್ದಾನಗಳನ್ನ ನೋಡುವಾಗ every year we get two promises. ನಮಗೆ ಪ್ರತಿ ವರ್ಷ 2 ವಾಗ್ದಾನಗಳನ್ನ ನಾವು ಹೊಂದಿಕೊಳ್ತೇವೆ. One promise for this church, entire church. ಒಂದು ವಾಗ್ದಾನ ಈ ಸಭೆಗಾಗಿ ನಾವು ಹೊಂದಿಕೊಳ್ತೇವೆ. Second is our personal promise. ನಮಗೆ ವೈಯಕ್ತಿಕವಾಗಿ ಕೂಡ ವಾಗ್ದಾನಗಳನ್ನು ನಾವು ಪಡೆದುಕೊಳ್ತೇವೆ. The promise given to the church has been fulfilled in the life of few believers. ಈ ನಮಗೆ ಸಿಕ್ಕಂತ ಸಭೆಗೆ ಸಿಕ್ಕಂತ ವಾಗ್ದಾನವು ಕೆಲವು ವಿಶ್ವಾಸಿಗಳ ಜೀವಿತದಲ್ಲಿ ನೆರವೇರಿದೆ. In few had to fulfill. ಇನ್ನು ಕೆಲವರ ಜೀವಿತದಲ್ಲಿ ವಿಶ್ವಾಸಿಗಳಲ್ಲಿ ಅದು ಇನ್ನೂ ಕೂಡ ನೆರವೇರಬೇಕಾಗಿದೆ. So what is the promise of church of this year? ಈ ವರ್ಷ ನಮ್ಮ ಸಭೆಗೆ ಸಿಕ್ಕಂತಹ ವಾಗ್ದಾನಗಳು ಯಾವುದಾಗಿದೆ? That is Matthew 6:19. ಮತ್ತಾಯ 6:19ನೇ ವಚನ. Open your Bible to Matthew 6:19. ನಮ್ಮ ಸತ್ಯವೇದವನ್ನ ಮತ್ತಾಯ 6ನೇ ಅಧ್ಯಾಯ 19ನೇ ವಚನಕ್ಕೆ ತಿರುಗಿಸೋಣ. Do not store up for yourselves treasures on earth, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, where moths and vermin destroy, ಇಲ್ಲಿ ಅಂತೂ ಅದು ನುಸಿಡಿದು ಕಿಲುಬಾತಿ ಕೆಟ್ಟು ಹೋಗುವುದು, and where thieves break in and steal. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. And promise continues like this. ಮತ್ತು ಆ ಮುಂದುವರೆದ ಭಾಗ ವಾಗ್ದಾನ ಹೀಗೆ ಬರೆಯಲ್ಪಟ್ಟಿದೆ. Verse 20. ವಚನ 20. But store up for yourselves treasures in heaven, ಆದರೆ ಪರಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಿರಿ, where moths and vermin do not destroy, ಅಲ್ಲಿ ಅದು ನುಸಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದಿಲ್ಲ, and where thieves do not break in and steal. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. Hallelujah. 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 This was the promise God had given on 1st Jan 2021. ಈ ವಾಕ್ಯವನ್ನ ದೇವರು ನಮ್ಮ ಸಭೆಗೆ ವಾಗ್ದಾನವಾಗಿ ಜನವರಿ 1ನೇ ತಾರೀಕು 2021 ನಮಗೆ ದೇವರು ಕೊಟ್ಟಿದ್ದಾರೆ. I believe that you are storing treasures for the kingdom of God. ನಾನು ನಂಬುತ್ತೇನೆ ನಾವು ಪರಲೋಕದ ಗಂಟುಗಳನ್ನ ಮಾಡಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ. We have received promise for church. ನಾವು ಈ ವಾಗ್ದಾನವನ್ನ ಸಭೆಗಾಗಿ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. And another promise we received for ourselves. ನಮಗೋಸ್ಕರವಾಗಿ ವೈಯಕ್ತಿಕವಾಗಿ ಕೂಡ ವಾಗ್ದಾನವನ್ನ ಪಡೆದುಕೊಂಡಿದ್ದೇವೆ. There is 2 types of promises we can see. ನಮಗೆ ಸಿಕ್ಕಿರುವಂತಹ ವಾಗ್ದಾನಗಳಲ್ಲಿ 2 ರೀತಿಯಾದಂತಹ ವಾಗ್ದಾನಗಳನ್ನು ನಾವು ನೋಡಿಕೊಳ್ಳಬಹುದು. Promise with a blessing. ಆಶೀರ್ವಾದ ಒಳಗೊಂಡಂತಹ ವಾಗ್ದಾನ. Second, promise with a warning. ಎರಡನೇದಾಗಿ ಎಚ್ಚರಿಕೆ ಒಳಗೊಂಡಂತ ವಾಗ್ದಾನ. Today let's see what we must do for the promise with a blessing. ಈ ದಿವಸ ನಾವು ಯಾವ ಭಾಗವನ್ನ ನೋಡ್ಕೊಳ್ತಾ ಇದೀವಿ ಅಂದ್ರೆ ಆಶೀರ್ವಾದ ಒಳಗೊಂಡಂತಹ ವಾಗ್ದಾನವನ್ನ. And let's see how it is going to fulfill. ಮತ್ತು ಅದು ಹೇಗೆ ನಮ್ಮ ಜೊತೆಲಿ ಪೂರ್ಣಗೊಳಿಸಬಹುದು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. To learn this, let's get into the Jacob's life. ಇದನ್ನ ಕಲಿಯೋದಕ್ಕೋಸ್ಕರ ನಾವು ಯಾಕೋಬನ ಜೀವಿತಕ್ಕೆ ನಾವು ಹೋಗ್ಬೇಕು. What was his promise given by God? ಯಾಕೋಬನಿಗೆ ದೇವರು ಮಾಡಿದಂತ ವಾಗ್ದಾನ ಯಾವುದಾಗಿತ್ತು? It is a promise of blessing. ಆ ವಾಗ್ದಾನ ಆಶೀರ್ವಾದ ಒಳಗೊಂಡಂತ ವಾಗ್ದಾನವಾಗಿತ್ತು. So it's the promise of promised land. ಅದು ವಾಗ್ದಾನದ ದೇಶದ ಒಂದು ವಾಗ್ದಾನವಾಗಿತ್ತು. It is the promise of his what God have given Abraham, Isaac. ಅದು ಈಸಾಕನಿಗೂ ಅಬ್ರಹಾಮನಿಗೂ ಕೊಟ್ಟಂತ ವಾಗ್ದಾನವೇ ಅದು ಯಾಕೋಬನಿಗೂ ಸಿಕ್ಕಿದಂತ Now ವಾಗ್ದಾನ. let's read that promise. ಆ ಒಂದು ವಾಗ್ದಾನವನ್ನು ನಾವು ಓದ್ಕೊಳ್ಳೋಣ. Genesis 28:15. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. God says to Jacob, ದೇವರು ಯಾಕೋಬನಿಗೆ ಹೀಗೆ ನುಡಿದನು, wherever you go, and I will bring you back to this land. ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. I will not leave you until I have done what I have promised you. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು.
this was the promise given by God to Jacob. ಈ ಒಂದು ವಾಕ್ಯವನ್ನೇ ವಾಗ್ದಾನವಾಗಿ ದೇವರು ಯಾಕೋಬನಿಗೆ ದಯಪಾಲಿಸಿದನು. After he received this promise, ಈ ವಾಗ್ದಾನವನ್ನು ದೇವರಿಂದ ಅವನು ನುಡಿಯಾಗಿ ಪಡೆದುಕೊಂಡ ನಂತರ he lived with Laban for 20 years. ಅವನು ಲಾಬಾನನ ಸಂಗಡದಲ್ಲಿ 20 ವರ್ಷ ಕಾಲ ಜೀವಿಸಿದನು. He lived as a slave. ಆತನೊಬ್ಬ ದಾಸನಾಗಿ ಲಾಬಾನನ ಸಂಗಡ ಜೀವಿತ He ನಡೆಸಿದನು. worked for Laban. ಆತನು ಲಾಬಾನನಿಗೋಸ್ಕರ ಕೆಲಸ ಮಾಡಿದನು. So before 20 years, 20 ವರ್ಷಗಳ ಹಿಂದೆ he cheated his brother. ಆತನು ತನ್ನ ಅಣ್ಣನನ್ನು ಮೋಸಗೊಳಿಸಿದನು. He steal his birthright. ಅವನ ಅಣ್ಣನ ಒಂದು ಚೊಚ್ಚಲತನವನ್ನ ಕದ್ದುಕೊಂಡನು. He steal his firstborn blessing ಆತನು ಚೊಚ್ಚಲತನದ ಆಶೀರ್ವಾದವನ್ನು ಕೂಡ ಯಾಕೋಬನು ಕದ್ದುಕೊಂಡನು. and ran away from his place to Laban's place. ಮತ್ತು ತನ್ನ ದೇಶದಿಂದ ಅಣ್ಣನ ಜಾಗದಿಂದ ಅವನು ಹೋಗಿ ಲಾಬಾನನಲ್ಲಿ ಅವನು ಓಡಿ ಹೋದನು. But now God says, go back to your land. ಈಗ ದೇವರು ಹೇಳ್ತಾ ಇದ್ದಾನೆ, ನೀನು ನಿನ್ನ ತಂದೆಯ ಜಾಗಕ್ಕೆ ತಿರುಗಿ ಹೋಗು ಎಂಬುದಾಗಿ. When Jacob was living in Laban's place, ಅವನು ಲಾಬಾನನ ಸಂಗಡ ಜೀವಿತವನ್ನು ನಡೆಸುವಾಗ who was living in false land? ಆ ಯಾಕೋಬನ ತಂದೆಯ ಅಂದ್ರೆ ವಾಗ್ದಾನ ದೇಶದಲ್ಲಿ ಯಾರು ವಾಸ ಮಾಡ್ತಾ ಇದ್ರು? Who was living in the false land? ಯಾರು ವಾಸ ಮಾಡ್ತಿದ್ರು ತಂದೆಯ ವಾಗ್ದಾನ ದೇಶದಲ್ಲಿ? Esau, his brother Esau is living in ಅಂದ್ರೆ false land. ಯಾಕೋಬನ ಅಣ್ಣನಾದ ಏಸಾವನಲ್ಲಿ ವಾಸವಾಗಿದ್ದನು. After the completion of 20 years, 20 ವರ್ಷಗಳ ಕಾಲ ಕಳೆದ ನಂತರ ಲಾಬಾನನ now ದೇಶದಲ್ಲಿ again God is speaking with Jacob. ಈಗ ಮತ್ತೆ ಪುನಃ ದೇವರು ಯಾಕೋಬನ ಸಂಗಡ ಹೀಗೆ ಮಾತನಾಡ್ತಾ ಇದ್ದಾನೆ. You cheated your brother. ನೀನು ನಿನ್ನ ಅಣ್ಣನನ್ನ ನೀನು ಮೋಸಗೊಳಿಸಿದಿ. You came, ran away to this place. ನೀನು ಅಲ್ಲಿಂದ ಓಡಿ ಬಂದು ಇಲ್ಲಿ ವಾಸವಾಗಿದ್ದಿ. But this is not your place. ಆದ್ರೆ ಇದು ನಿನ್ನ ಜಾಗವಲ್ಲ. You have to go back to your place. ನೀನು ನಿನ್ನ ಜಾಗಕ್ಕೆ ಹೋಗಬೇಕಾಗಿದೆ. Because I am going to bless you on that place. ನಿನ್ನನ್ನು ಆ ದೇಶದಲ್ಲಿ ಆಶೀರ್ವದಿಸುವಾತನಾಗಿದ್ದೇನೆ. So God said to Jacob, ದೇವರು ಯಾಕೋಬನಿಗೆ ಹೀಗೆ ನುಡಿದನು. Genesis 31:3 says like this. ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. Then the Lord said to Jacob, ಮತ್ತು ಯೆಹೋವನು ಯಾಕೋಬನಿಗೆ ಹೀಗೆ ನುಡಿದನು, go back to the land of your fathers ನಿನ್ನ ತಂದೆ ತಾತಂದಿರ ದೇಶಕ್ಕೂ and to your relatives, ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು. and I will be with you. ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. Hallelujah. Hallelujah. God encourages Jacob here. ಈ ಒಂದು ಪರಿಸ್ಥಿತಿಯಲ್ಲಿ ದೇವರು ಯಾಕೋಬನನ್ನು ಉತ್ತೇಜನ ಪಡಿಸ್ತಾ ಇದ್ದಾನೆ. In our life also, ನಮ್ಮ ಜೀವಿತದಲ್ಲಿ ಕೂಡ we also feel something irritating in some place. ನಮಗೆ ಕೆಲವು ಜಾಗದಲ್ಲಿ ಇರಲಿಕ್ಕೆ ಬಹಳ ನಮಗೆ ಇರಿಸುಮುರಿಸು ಆಗ್ತಾ ಇರ್ತದೆ. We will run to another place. ನಾವು ಆ ಜಾಗವನ್ನು ಬಿಟ್ಟು ಬೇರೆ ಬೇರೆ ಜಾಗಕ್ಕೆ ಅಲೆದಾಡ್ತಾ ಇರ್ತೇವೆ. But you don't know where God has selected that place to bless you. ಎಲ್ಲಿ ನಿನಗೆ ಹಿಂಸೆ ಆಗ್ತಿದೆಯೋ ಅದೇ ಜಾಗವನ್ನ ದೇವರು ನಿನಗಾಗಿ ಆರಿಸಿಕೊಂಡಿದ್ದಾನೆ. Hallelujah. 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 But when we see the Jacob situation, ನಾವು ಯಾಕೋಬನ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಬರುವಾಗ it was not easy to go back to father's ಅವನು land. ಮತ್ತೆ ತಂದೆಯ ದೇಶಕ್ಕೆ ಹೋಗೋದು ಸುಲಭದ ಮಾತಾಗಿರ್ಲಿಲ್ಲ. Because who is living in father's land? ಯಾಕೆಂದ್ರೆ ತಂದೆಯ ಜಾಗದಲ್ಲಿ ಯಾರು ವಾಸವಾಗಿದ್ದಾರೆ? Who is living? ಯಾರು ವಾಸ ಮಾಡ್ತಾ ಇದ್ದಾರೆ? Esau, his brother is living. ಏಸಾವನು ಅವನ ಅಣ್ಣ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. Who is waiting to kill Jacob. ಅವನು ತನ್ನ ತಮ್ಮನಾದ ಯಾಕೋಬನನ್ನ ಕೊಲ್ಲುವುದಕ್ಕೆ ಅವನು ಕಾಯ್ತಾ ಇದ್ದಾನೆ. If he finds just cloth of Jacob, ಒಂದು ವೇಳೆ ಏಸಾವನ್ನು ಕಣ್ಣಿಗೊಂದು ವೇಳೆ ಯಾಕೋಬನ ಬಟ್ಟೆಯನ್ನು ಕಾಣಿಸಿದ್ರೆ ಸಾಕು, he will cut off his head. ಆತನ ಒಂದು ತಲೆಯನ್ನೇ ಅವನು ತೆಗೆದು ಬಿಡ್ತಾನೆ. He will separate his head with the body. ಅವನು ಆತನ ಒಂದು ತಲೆಯನ್ನ ಮತ್ತು ಶರೀರವನ್ನ ಬೇರೆ ಬೇರೆ ಮಾಡಿಬಿಡ್ತಾನೆ. He is angry on Jacob. ಯಾಕೆಂದ್ರೆ ಏಸಾವನು ತನ್ನ ತಮ್ಮನಾದ ಯಾಕೋಬನ ಮೇಲೆ ಬಹಳ ಕೋಪವನ್ನ ಹೊಂದಿಕೊಂಡಿದ್ದಾನೆ. He is ready to take the revenge. ಅವನು ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ ಅವನು ಸಿದ್ಧವಾಗಿ ನಿಂತಿದ್ದಾನೆ. So now Jacob was helplessly and listening to God. ಈಗ ಅವನು ದೇವರನ್ನ ಯಾವುದೇ ಸಹಾಯ ಇಲ್ಲದೆ ಈಗ ದೇವರನ್ನ ನೋಡ್ತಾ ಇದ್ದಾನೆ. Now if Jacob comes to Esau's land, ಒಂದು ವೇಳೆ ಯಾಕೋಬನು ಏಸಾವನ ಜಾಗಕ್ಕೆ ಬಂದ ಅಂತ ಇಟ್ಕೊಂಡ್ರೆ, he comes there ಅವನಲ್ಲಿ ಬರ್ತಾನೆ and he says like this, ಅವನು ಒಂದು ವೇಳೆ ಈ ರೀತಿ ಹೇಳುವುದಾದ್ರೆ, this land is mine. ಈ ಒಂದು ದೇಶ ನನ್ನ ದೇಶ. God spoke with me. ದೇವರು ತಾನೇ ನನಗೆ ಮಾತನಾಡಿದ್ದಾನೆ. This property is mine. ಈ ಒಂದು ಜಾಗ ನನ್ನ My ಜಾಗವಾಗಿದೆ. father has given me ಇದು this. ನನ್ನ ತಂದೆ ನನಗೆ ಕೊಟ್ಟಿರುವಂತ ಸ್ಥಳವಾಗಿದೆ. What will happen if Jacob says like ಒಂದು this? ವೇಳೆ ಈ ರೀತಿಯಾಗಿ ಯಾಕೋಬನು ಏಸಾವನಿಗೆ ಒಂದು ಪರಿಸ್ಥಿತಿ ಏನಾಗ್ತಾ ಇತ್ತು? He will kill Jacob. ಖಂಡಿತವಾಗಿ ಕೂಡ ಏಸಾವನು ಯಾಕೋಬನನ್ನ On ಕೊಂದುಬಿಡ್ತಾನೆ. that time, ಆ ಒಂದು ದಿನದಲ್ಲಿ Esau was a sharpshooter. ಅವನು ಆ ಟೈಮಲ್ಲಿ ಒಳ್ಳೆಯ
ಆಗಿದ್ದನು. He was a sharpshooter. ಅವನೊಬ್ಬ ಒಳ್ಳೆ ಬಿಲ್ಲುಗಾರನಾಗಿದ್ದನು. If from 100 feet or 1,000 feet away he sees Jacob's head there, ಒಂದು ವೇಳೆ ಅವನು ಯಾಕೋಬನ ತಲೆಯನ್ನ ಸ್ವಲ್ಪ ದೂರದಲ್ಲಿ ಅವನು ನೋಡಿದ್ರು ಕೂಡ he will directly shoot. ಅವನು ಕೊಂದಾಕಿ ಬಿಡ್ತಾ ಇದ್ದ. So situation was like this. ಈ ರೀತಿಯಾದಂತ ಒಂದು ಪರಿಸ್ಥಿತಿ ಅಲ್ಲಿ ಇತ್ತು. So do you think it's easy to Esau to vacate this place? ಒಂದು ವೇಳೆ ನೀವು ಅನ್ಕೊಳ್ತೀರಾ ಏಸಾವನು ಯಾಕೋಬ ಬಂದು ಕೂಡಲೇ ಜಾಗವನ್ನ ಬಿಟ್ಟು ಹೋಗ್ಬಿಡ್ತಾನೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? Definitely no. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. So ಹಾಗಾಗಿ now Jacob was helpless. ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೋಬನು ಯಾವ ಸಹಾಯ ಇಲ್ಲದೆ ನಿಂತಿದ್ದನು. His so many slaves are there with who are working with Jacob. ಯಾಕೋಬನ ಸಂಗಡ ತನ್ನ ಕೈಗೆ ಕೆಲಸ ಮಾಡುವ ಅನೇಕ ದಾಸದಾಸಿಯರಿದ್ರು. Wives are there. ಅನೇಕ ಹೆಂಡತಿಯರು ಕೂಡ ಅವನಿಗೆ ಇದ್ರು. So sons and daughters are there. ಅವನಿಗೆ ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು ಕೂಡ ಇದ್ರು. No one can help Jacob. ಯಾರು ಕೂಡ ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. At that time, ಆ ಒಂದು ಪರಿಸ್ಥಿತಿಯಲ್ಲಿ Jacob's eye turns towards God. ಆ ಒಂದು ಪರಿಸ್ಥಿತಿಯಲ್ಲಿ ಯಾಕೋಬನ ಕಣ್ಣುಗಳು ದೇವರನ್ನ ನೋಡಿದವು. Jacob searched for Heavenly Father. ಆ ಒಂದು ಸಮಯದಲ್ಲಿ ಪರಲೋಕದ ತಂದೆಯನ್ನ ಯಾಕೋಬನ ಕಣ್ಣುಗಳು ಹುಡುಕಿದವು. While he was running from his home place to Laban, ತನ್ನ ಸ್ವಂತ ದೇಶದಿಂದ ಲಾಬಾನನ ಹತ್ರ ಅವನು ಓಡಿ ಹೋಗುವ ಸಮಯದಲ್ಲಿ to run, ಅವನು ಓಡಿ ಹೋಗೋದಕ್ಕೋಸ್ಕರ he didn't search for heaven. ಅವನು ಪರಲೋಕವನ್ನ ಹುಡುಕಲಿಲ್ಲ. He didn't search for God. ಅವನು ದೇವರನ್ನ ಹುಡುಕಲಿಲ್ಲ. But the now situation came in ಆ life. ಪರಿಸ್ಥಿತಿ ಅವನ ಜೊತೆಲಿ ಒಂದು ಬಂದು ಕೂತಿದೆ. So he is searching for God. ಅವನು ದೇವರನ್ನ ಇವಾಗ ಹುಡುಕ್ತಾ ಇದ್ದಾನೆ. Like this situation, I believe that you also faced it. ಈ ಒಂದು ಪರಿಸ್ಥಿತಿ ಯಾಕೋಬನ ಪರಿಸ್ಥಿತಿ ಹಾಗೆ ನೀವು ಕೂಡ ಹಾದು ಹೋಗಿದ್ದೀರಿ ಎಂಬುದಾಗಿ No husbands or no wives can help us. ಯಾವ ಗಂಡನಾಗಲಿ ಹೆಂಡತಿಯಾಗಲಿ ನಮಗೆ ಸಹಾಯ ಮಾಡಲು ಸಾಧ್ಯವಾಗಿಲ್ಲ. No influence, no any justice can help us. ಯಾವುದೇ ಒಂದು ಸಹಾಯ ಆಗಲಿ ನ್ಯಾಯವಾಗಿ ನಮ್ಮನ್ನ ಕೈ ಹಿಡಿದು ನಡೆಸಲಿಕ್ಕೆ So ಸಾಧ್ಯವಾಗಿಲ್ಲ. at that moment, ಆ ಒಂದು ಪರಿಸ್ಥಿತಿಯಲ್ಲಿ we have to see our Heavenly Father. ನಾವು ಪರಲೋಕದ ತಂದೆಯನ್ನ ನಾವು ದೃಷ್ಟಿಸಿ We have ನೋಡಬೇಕಾಗಿದೆ. to search for Heavenly Father. ನಾವು ಪರಲೋಕದ ತಂದೆಯನ್ನ ಹುಡುಕಬೇಕಾಗಿದೆ. Same situation Jacob is facing here. ಇದೇ ಒಂದು ಪರಿಸ್ಥಿತಿಯನ್ನ ಯಾಕೋಬನು ಹಾದು ಹೋಗ್ತಾ ಇದ್ದಾನೆ. Now Jacob depend on God. ಈಗ ಯಾಕೋಬನು ದೇವರ ಮೇಲೆ ಅವಲಂಬಿತನಾಗಿದ್ದಾನೆ. Now Jacob depends on the promise keeper. ಈಗ ಅವನು ವಾಗ್ದಾನ ಕೊಟ್ಟಂತ ವಾಗ್ದಾನದ ದೇವರ ಮೇಲೂ ನಂಬಿಕೆಯನ್ನ ಇಡ್ತಾ ಇದ್ದಾನೆ. And God also wanted something from Jacob. ಈ ಒಂದು ಸಮಯದಲ್ಲಿ ದೇವರು ಕೂಡ ಯಾಕೋಬನಿಂದ ಒಂದು ಕಾರ್ಯವನ್ನ ಬಯಸ್ತಾ ಇದ್ದಾನೆ. Because God wanted to Jacob to leave the deceiving character. ಈ ಒಂದು ಸಮಯದಲ್ಲಿ ದೇವರು ಯಾಕೋಬನಲ್ಲಿ ಇದ್ದಂತ ಮೋಸ ಮಾಡುವಂತ ಒಂದು ಕ್ಯಾರೆಕ್ಟರ್ ಗುಣ ಏನಿದೆ ಅದನ್ನ ಬಿಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. God cannot take him to the father's land with the character of deceiving. ಯಾಕೋಬನಲ್ಲಿ ಆ ಮೋಸ ಮಾಡುವಂತ ಕೆಲಸ ಅಥವಾ ಗುಣನ ಇಟ್ಕೊಂಡೇ ಅವನ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. So God wanted to Jacob to leave that deceiving character. ಹಾಗಾಗಿ ದೇವರು ಏನಿದ್ರು ನೋಡ್ತಾ ಇದ್ದಾನೆ, ಯಾಕೋಬನೇ ನಿನ್ನಲ್ಲಿ ಇರುವಂತ ಮೋಸ ಮಾಡುವ ಗುಣವನ್ನ ಬಿಟ್ಟು ನೀನು ವಾಗ್ದಾನ ದೇಶಕ್ಕೆ ಬರಬೇಕೆಂಬುದಾಗಿ. God wanted him to humble in front of his brother. ತನ್ನ ಅಣ್ಣನಾದ ಯೇಸವನ ಮುಂದೆ ತಗ್ಗಿಸಿಕೊಂಡು ನೀನು ಬರಬೇಕೆಂಬುದಾಗಿ ದೇವರ ಆಲೋಚನೆ ಆಗಿದೆ. Jacob was totally depending on God. ಈ ಒಂದು ಸಮಯದಲ್ಲಿ ಯಾಕೋಬನು ದೇವರ ಮೇಲೆ ಅವಲಂಬಿತನಾಗಿದ್ದಾನೆ. He was in the fear of his life. ಆತನು ತನ್ನ ಜೀವ ಭಯದಲ್ಲಿ ನಿಂತುಕೊಂಡಿದ್ದಾನೆ. So he thinks like this. ಆತನು ಹೀಗೆ ಆಲೋಚನೆ ಮಾಡ್ತಾ ಇದ್ದಾನೆ, Almighty God promised me, ಸರ್ವಶಕ್ತನಾದ ದೇವರು ನನಗೆ ಹೀಗೆ ನನಗೆ and ವಾಗ್ದಾನ ಮಾಡಿದ್ದಾನೆ. God himself will fulfill his ಅದೇ promise. ಸರ್ವಶಕ್ತನಾದ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸ್ತಾನೆ ಎಂಬುದಾಗಿ. For you also, ನಿಮಗೋಸ್ಕರ ಕೂಡ Almighty God promised you. ಅದೇ ಸರ್ವಶಕ್ತನಾದ ದೇವರಿಗೆ ವಾಗ್ದಾನವನ್ನ ಕೊಟ್ಟಿದ್ದಾನೆ. So you have to depend on the God to fulfill that promise. ಆ ಒಂದು ವಾಗ್ದಾನ ನೆರವೇರಬೇಕಾದ್ರೆ ನೀವು ಅದೇ ಸರ್ವಶಕ್ತನಾದ ದೇವರ ಮೇಲೆ ಅವಲಂಬಿತರಾಗಬೇಕು. So what Jacob is doing now? ಈಗ ಯಾಕೋಬನು ಏನ್ ಮಾಡ್ತಾ ಇದ್ದಾನೆ? Whole night he praised God. ಆತನು ಇಡೀ ರಾತ್ರಿ ದೇವರೊಂದಿಗೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Bible says ಅದು ಸತ್ಯವೇದ ಹೇಳ್ತದೆ, he wrestled with God. ಆತನು ಹೋರಾಟ ಮಾಡಿದನು ಎಂಬುದಾಗಿ ವಾಕ್ಯ ಹೇಳ್ತದೆ. When we see Genesis 32:24, ನಾವು ಆದಿಕಾಂಡ 32ನೇ ಅಧ್ಯಾಯ 24ನೇ ವಚನವನ್ನ ಓದುವಾಗ, Genesis 32:24, ಆದಿಕಾಂಡ 32:24, so Jacob was left alone, ಯಾಕೋಬನು ಒಟ್ಟಿಯಾಗಿ ಹಿಂದೆ ನಿಂತಿರಲು and a man wrestled with him till daybreak. ಯಾರೋ ಒಬ್ಬ ಮನುಷ್ಯನೊಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. A man
or human is fighting with ಇಲ್ಲಿ God. ನಾವು ನೋಡುವಾಗ ಯಾಕೋಬನ ಸಂಗಡ ಒಬ್ಬ ಮನುಷ್ಯನು, ಒಬ್ಬ ಪುರುಷನು ಹೋರಾಟವನ್ನ ಮಾಡ್ತಾ ಇದ್ದಾನೆ. For what? ಯಾವುದಕ್ಕೋಸ್ಕರವಾಗಿ? To promise to fulfill. ಯಾಕೆಂದ್ರೆ ವಾಗ್ದಾನ ತನ್ನಲ್ಲಿ ಪೂರ್ಣವಾಗಬೇಕಾಗಿದೆ. For get a blessing. ಯಾಕೆಂದ್ರೆ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. Here we understand that we need to understand that if we want to receive the promise from God, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ ನಾವು ದೇವರಿಂದ ವಾಗ್ದಾನವನ್ನ ಪೂರೈಸಿಕೊಳ್ಳಬೇಕಾದ್ರೆ we need to depend on God. ನಾವು ದೇವರ ಮೇಲೆ ಅವಲಂಬಿತರಾಗಬೇಕು. We should pray to God. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. We should fight for the fulfillment of promise. ಅದು ನೆರವೇರಬೇಕಿತ್ತು ನಾವು ದೇವರಲ್ಲಿ ನಾವು ಪ್ರಾರ್ಥಿಸಬೇಕು, ಹೋರಾಡಬೇಕು. But when we receive this promise with a blessing, ನಾವು ಆಶೀರ್ವಾದ ಸಹಿತವಾಗಿರುವಂತ ವಾಗ್ದಾನಗಳನ್ನ ಪಡೆದುಕೊಂಡಾಗ at the end of the year, ನಾವು ಕೊನೆಯ ವರ್ಷಕ್ಕೆ ಬರುವಾಗ we feel like I have promise with a blessing. ನನಗೆ ಆಶೀರ್ವಾದ ಒಳಗೊಂಡಂತ ವಾಗ್ದಾನ ನನಗೆ ಸಿಕ್ಕಿದೆ. We will announce with our believers, co-believers. ನನ್ನ ಸಹೋದರರೊಂದಿಗೆ ನಾನು ಇದನ್ನೆಲ್ಲ ಹೇಳ್ಕೊಳ್ತೇನೆ. We will walk like a pride man. ಹೆಮ್ಮೆ ಉಳ್ಳವರಾಗಿ ನಾವು ನಡೆದಾಡ್ತಾ ಇರ್ತೇವೆ. We will tell all the people, and I have got this promise. ನೋಡ್ರಿ, ಈ ವಾಗ್ದಾನ ನನಗೆ ಸಿಕ್ಕಿದೆ ಅಂತ ಎಲ್ಲರ ಸಂಗಡ ನಾವು ಹೇಳ್ಕೊಳ್ತಾ ಇರ್ತೇವೆ. This year I am going to the blessing to my home. I will get blessing. ನನಗೆ ನನ್ನ ಕುಟುಂಬಕ್ಕೆ ನಾನೊಂದು ಆಶೀರ್ವಾದವಾಗಿ ನಾನು ನಿಂತ್ಕೊಳ್ತೇನೆ, ಈ ವರ್ಷ ನಂಗೆ ಅಂತ ವಾಗ್ದಾನ ಸಿಕ್ಕಿದೆ ಎಂಬುದಾಗಿ. So we show off in front of our co-believers. ಬೇರೆಯವರ ನಮ್ಮ ಕ್ರೈಸ್ತ ಸಹೋದರರೊಂದಿಗೆ ನಮ್ಮ ವಾಗ್ದಾನ ನಾವು ತೋರಿಸ್ಕೊಳ್ತೇವೆ. And we also warn others who having the promise with the warning. ಯಾರಿಗೆ ಎಚ್ಚರಿಕೆ ಸಹಿತವಾದ ವಾಗ್ದಾನ ಸಿಕ್ಕಿದೆಯೋ ಅವ್ರಿಗೆಲ್ಲ ಎಚ್ಚರಿಸ್ಕೊಂಡು ತಿರುಗಾಡ್ತಾ ಇರ್ತೇವೆ. This behavior, and maybe everyone experienced, I think. ಇಂಥ ಒಂದು ಗುಣವನ್ನ ನಾವೆಲ್ಲರೂ ಕೂಡ ಅನುಭವಿಸಿರ್ತೇವೆ. Even I experienced that. ಇದನ್ನ ನಾನು ಕೂಡ ಅನುಭವಿಸಿದ್ದೇನೆ. So we should not be like that. ನಾವು ಆ ರೀತಿಯಾಗಿ ಇರಬಾರದು. To fulfill promise in our life, ನಮ್ಮ ಜೀವಿತದಲ್ಲಿ ವಾಗ್ದಾನವು ನೆರವೇರಬೇಕಂದ್ರೆ we should depend on God. ನಾವು ದೇವರ ಮೇಲೆ ಅವಲಂಬಿತರಾಗಬೇಕು. When you receive the promise with the blessing, ನಾವು ಆಶೀರ್ವಾದ ಸಹಿತವಾಗಿರುವಂತ ವಾಗ್ದಾನ ನೆರವೇರಬೇಕಾದ್ರೆ all 365 days, ನಾವು ಪೂರ್ಣ ವರ್ಷದ 365 ದಿನಗಳು ಕೂಡ we need to pray unto God. ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. We need to depend on ನಾವು God. ದೇವರ ಮೇಲೆ ಅವಲಂಬಿತರಾಗಬೇಕು. We need to fight for the fulfillment of ಆ promise. ವಾಗ್ದಾನ ನೆರವೇರುವುದಕ್ಕೋಸ್ಕರವಾಗಿ ಹೋರಾಟವನ್ನ ಮಾಡಬೇಕು. Write that promise on one page. ನೀವು ಒಂದು ಹಾಳೆಯಲ್ಲಿ ನಿಮ್ಮ ವಾಗ್ದಾನವನ್ನ ಬರೆದುಕೊಳ್ಳ್ರಿ. Every time you go to the presence of God, ಪ್ರತಿ ಬಾರಿ ನೀವು ದೇವರ ಸಾನ್ನಿಧ್ಯಕ್ಕೆ ಹೋಗುವಾಗ remember that promise to Jesus. ಆ ಒಂದು ವಾಗ್ದಾನವನ್ನ ದೇವರಿಗೆ ನೆನಪಿಗೆ ತಗೊಂಡು ಬನ್ರಿ. Remember the thoughts of God to Jesus. ಆ ಒಂದು ಆಲೋಚನೆಗಳನ್ನ, ವಾಗ್ದಾನಗಳನ್ನ ನೀವು ದೇವರ ನೆನಪಿಗೆ ತಗೊಂಡು ಬನ್ರಿ. Ask God, ದೇವರನ್ನ ಕೇಳಿಕೊಳ್ಳ್ರಿ. fulfill this promise in this year, Lord. ದೇವರೇ, ಇದೇ ವರ್ಷದಲ್ಲಿ ಈ ವಾಗ್ದಾನವನ್ನ ನೆರವೇರಿಸು ಎಂಬುದಾಗಿ. This promise should be blessing to my home. ಈ ಒಂದು ವಾಗ್ದಾನ ನನ್ನ ಕುಟುಂಬಕ್ಕೆ ಅದು ಆಶೀರ್ವಾದವಾಗಬೇಕು. What you have given me the promise, ನೀನು ಯಾವ ವಾಗ್ದಾನವನ್ನ ನನಗೆ ಕೊಟ್ಟಿದೆಯೋ it should be blessing to my relatives. ಅದು ನನ್ನ ಬಂಧು ಬಾಂಧವರಿಗೂ ಕೂಡ ಅದು ಆಶೀರ್ವಾದವಾಗಬೇಕು. If what you have given the promise, ನೀನು ಯಾವ ವಾಗ್ದಾನವನ್ನ ನನಗೆ ಕೊಟ್ಟಿದೆಯೋ it should be blessing to my church. ಅದು ನನ್ನ ಸಭೆಗೆ ಕೂಡ ಆಶೀರ್ವಾದವಾಗಬೇಕು. And I should become a testimony in front of ನಾನು God. ಒಂದು ಸಾಕ್ಷಿಯಾಗಿ ಎಲ್ಲರ ಮುಂದೆ ನಾನು ನಿಲ್ಲಬೇಕು. This type of prayer you have to do. ಈ ರೀತಿಯ ಒಂದು ಪ್ರಾರ್ಥನೆಯನ್ನ ನಾವು ಮಾಡಬೇಕು. It's the prayer have to do in 1 day or 2 day or ಒಂದು ದಿನ ಅಥವಾ 2 ದಿನ ಪ್ರಾರ್ಥನೆ ಮಾಡಿ ಬಿಟ್ಬಿಡೋದ? 365 days. ಇಡೀ ವರ್ಷ 365 ದಿವಸಗಳು ಕೂಡ ನಾವು ಮಾಡಬೇಕು. So right now, are you ready to fight for the fulfillment of your next year's promise? ಮುಂದಿನ ವರ್ಷ ನಿಮಗೆ ಸಿಕ್ಕುವಂತಹ ವಾಗ್ದಾನವನ್ನ ನೆರವೇರಿಸಿಕೊಳ್ಳೋದಕ್ಕೆ ನಾನು ಹೋರಾಡ್ತೇನೆ ಎಂಬುದಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. Are you ready to do that? ಇದನ್ನ ಮಾಡೋಕೆ ನೀವು ಸಿದ್ಧವಾಗಿದ್ದೀರಾ? Are you ready to do that? ಇದನ್ನ ಮಾಡೋಕೆ ನೀವು ಸಿದ್ಧವಾಗಿದ್ದೀರಾ? Are you ready to do that? ಇದನ್ನ ಮಾಡೋಕೆ ನೀವು ಸಿದ್ಧವಾಗಿದ್ದೀರಾ? So get ready to fight for your promise. ನಿಮ್ಮ ಒಂದು ವಾಗ್ದಾನಕ್ಕಾಗಿ ಹೋರಾಟ ಮಾಡಕ್ಕೆ ನೀವು ಸಿದ್ಧವಾಗಿರಿ. Till this year, ಇಲ್ಲಿ ತನಕ I don't know whether you prayed for promise. ನಿಮ್ಮ ಒಂದು ವಾಗ್ದಾನಕ್ಕಾಗಿ ಪ್ರಾರ್ಥನೆ ಮಾಡಿದಿರೋ ನನಗೆ ಗೊತ್ತಿಲ್ಲ.
ಗೊತ್ತಿಲ್ಲ. Whether when you are going to the presence of God, you mention that promise. I don't know whether you are mentioned or not. ನೀವು ಪ್ರಾರ್ಥನೆಗೆ ಹೋಗುವಾಗ ಅದನ್ನ ದೇವರ ಮುಂದೆ ನೆನಪಿಗೆ ತಂದಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. From 2022, ಆದ್ರೆ 2022 you have to pray for your promise ನಿಮ್ಮ ವಾಗ್ದಾನಕ್ಕೋಸ್ಕರವಾಗಿ ನೀವು to ಪ್ರಾರ್ಥಿಸಬೇಕು. fulfill it. ಅದನ್ನ ನೆರವೇರಿಸಿಕೊಳ್ಳೋದಕ್ಕೋಸ್ಕರವಾಗಿ. So take down today's promise ಈ of God. ದಿನದ ನೀವು ವಾಗ್ದಾನವನ್ನ ಬರೆದುಕೊಳ್ಳ್ರಿ. Genesis 32:24. ಆದಿಕಾಂಡ 32:24 ವಚನ. So Jacob was left alone, ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು, and a man wrestled with him till daybreak. ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. Amen. ಆಮೆನ್. Hallelujah. Hallelujah.